ನಮ್ದೇನಿಲ್ಲ ಸರ್, ಎಲ್ಲ ನಿಮ್ಮದೇ ಸರ್. ನಾವು ಖಾಲಿ ತಡಲ ಇಲ್ಲಿ ಕಡಲ ತಡಿಯಲ್ಲಿ ನಾವು ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿರೋ ಚಿಕ್ಕ ಒಂದು ಸಂಸಾರ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಒಂದು ಸಣ್ಣ ವಯಸ್ಸಲ್ಲೂ ಸಹ ಒಂದು ಕೈರಂಪಣಿ ಅಂತ ಹೇಳ್ತಿದ್ದೇವೆ. ತುಂಬ ಮುಂಚೆ ಎಲ್ಲ ಆದರೆ ದೊಡ್ಡದಾಗಿತ್ತು, ಯಾವುದು ರಂಪೋಣಿ ಅಂತ. ಆವಾಗ ಅದರಲ್ಲಿ 100 ಜನ ಇದ್ದರು. ರಂಪೋಣಿ ಅಂತ ಹೇಳಿದೆ. ನಾನು ಚಿಕ್ಕ ವಯಸ್ಸು, ನಮಗೆ ಒಂದು 5-6 ವರ್ಷ ವಯಸ್ಸಾಗುವಾಗ ಇದೇ ರೀತಿ ಇಂಥ ಒಂದು ಕೈರಂಪಣಿ ಆಗಿರ್ಬೋದು. ಜೀವನ ಪ್ರಾರಂಭ ಆಗಿದೆ ಇದರಲ್ಲಿ, ಸಣ್ಣ ವಯಸ್ಸಲ್ಲಿ ಇಂಥದ್ರಲ್ಲಿ. ಹೌದೌದು. ನನಗಿಂತ ಮುಂಚೆ ರಂಪೋಣಿ ಅಂತ ಇತ್ತು ದೊಡ್ಡದು. ಅದರಲ್ಲಿ ಸುಮಾರು 100 ಜನ ಮೇಲೆಗಡೆ ಇದ್ದರು. ಈಗ ಸಣ್ಣದರಲ್ಲಿ ಇದರಿಂದ 50 ಜನ, ಒಂದು 25-30 ಜನ ಮಾಡ್ಬೋದು ಸಣ್ಣದಾಗಿ. ಇದೇ ರೀತಿ ಇಲ್ಲಿ ಕೈರಂಪಣಿ ಅಂದರೆ ಈ ರೀತಿ ಇರ್ತದೆ. ವಿಶೇಷ ಏನಂದರೆ ಇದು ಸಮುದ್ರ ಅಲೆಗಳು ದೊಡ್ಡದಾದಾಗ ಇಲ್ಲಿ ನಮಗೆ ದುಡ್ಲಿಕ್ಕೆಲ್ಲ ಬೋಟೆಲ್ಲ ಮೇಲ್ಗಡೆ ಹೋಗಿರ್ತದೆ. ಆವಾಗ ಇದು ಮಳೆಗಾಲಕ್ಕಂತ ಒಂದು ಜೀವನೋಪಯೋಗ ಅಂತ ಕೈರಂಪಣಿ ಅಂತ ಮಾಡಿದ್ದು. ಆ ಕೈರಂಪಣಿಯಲ್ಲಿ ಅಂದರೆ ಇಲ್ಲಿ ಸಣ್ಣದಾಗಿ ಒಂದು ಬಲೆ ಹೊಡಿತಾರೆ. ಆವಾಗ ಇಷ್ಟು ಜನ ಸುಮಾರು ಇದರಲ್ಲಿ ನೋಡಿ ಸುಮಾರು 30-40 ಜನ ಇರ್ತಾರೆ. ಒಂದು ಕೋಲು ಇದಿದ್ದಲ್ಲ ಅದು ಸೊಂಟಕ್ಕೆ ಹಾಕೊಂಡು ಹಿಂದೆ ಎಳಿತಾರೆ. ಕೈರಂಪಣಿ ಅಂದರೆ ಕನ್ನಡದಲ್ಲ, ಕನ್ನಡದ ಕೈರಂಪಣಿ ಅಂದರೆ ಕೈಯಲ್ಲಿ ಎಳೆಯುವ ಒಂದು ಬಲೆ ನೋಡಿ. ಆ ಕೈಯನ್ನು ಅವರು ಎಳಿತಾ ಇದ್ದಾರೆ ನೋಡಿ. ಇದು ಜೀವನ. ಅದರಲ್ಲಿ ಈಗ ಮೀನು ಬರ್ತದೆ ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಎಷ್ಟು ಚೆನ್ನಾಗಿರ್ತದೆ. ಯಾಕೆಂದರೆ ಫ್ರೆಶ್ ಮೀನು. ಆ ಮೀನು ಜೀವನ ಮಾಡಿಕೊಂಡವರು ಇಲ್ಲ, ನಮ್ಮ ಕುಲಕಸಬವರು ಕಷ್ಟಪಟ್ಟು ಜೀವನ ಮಾಡುವ ಒಂದು ಜೀವನ ಇದು. ಸುಮಾರು ಒಂದು 40-50 ಜನ ಇರ್ತಾರೆ. ಇದು ಇಲ್ಲಿದು ಕೈರಂಪಣಿ ಆಗಿರ್ಬೋದು. ಸುಮಾರು ಮಳೆಗಾಲಕ್ಕೆ 7-8 ಕೈರಂಪಣಿ ಇರ್ತದೆ. ಹನುಮದೀಕ್ಷನ ಕೈರಂಪಣಿ ವಿಶೇಷ. ನಾವು ಕೈಯಲ್ಲಿ ಎಳೆಯುವ ಬಲೆಗೆ ಕೈರಂಪಣಿ ಅಂತೇವೆ. ಯಾವ ರೀತಿ ಬೋಟಲ್ಲಿ ಮೀನು ಹಿಡಿಯೋದು ನೋಡಿದ್ದೇವೆ ಇಲ್ಲಿವರೆಗೆ, ಇದು ವಿಶೇಷ ಏನಂದರೆ ನಾವು ಇದು ಮಳೆಗಾಲಕ್ಕೆಲ್ಲ ಸುಮಾರು ಒಂದು 7-8 ಕೈರಂಪಣಿಗಳಿತ್ತು. ಈಗ ನಮ್ಮ ಜೀವನೋಪಯೋಗಿ ಸಣ್ಣದಾಗಿ ಮಳೆಗಳ ಕಮ್ಮಿ ಆದಾಗ, ಮಳೆ ಉಬ್ಬರ ಕಮ್ಮಿ ಆದಾಗ ಸಣ್ಣದಾಗಿ ಕೈಯಲ್ಲಿ ಎಳೆಯುವ ರಂಪಣಿ ಕೈರಂಪಣಿ ಅಂತೇವೆ. ಮುಂಚೆ ಎಲ್ಲ ದೊಡ್ಡ ರಂಪಣಿ ಇತ್ತು, ಅದಾಗ 100 ಜನ ಇದ್ದರು. ಈಗ ಇದಕ್ಕೊಂದು 40-50 ಜನ ಇರ್ತಾರೆ. ಈಗ ನೋಡಿ, ಈಗ ಸುತ್ತಾಗ್ತದೆ ದೋಣಿಯಲ್ಲಿ, ಅಲ್ಲಿ ದೋಣಿ ತೋರ್ತಾ ಉಂಟಲ್ಲ, ಆ ದೋಣಿಯಲ್ಲಿ ಬಲೆ ಹಾಕ್ತಾರೆ. ಬಲೆ ಹಾಕ್ಕೊಂಡು ಎಲ್ಲ ಬೆರ್ತೆ ಅಂತ ಉಂಟು, ಅದರಲ್ಲಿ ನಾವು ಹೋಗಿ, ಈಗ ಇಂಜಿನ್ ಉಂಟು. ಮುಂಚೆ ಎಲ್ಲ ನಾವು ಕೈಯಲ್ಲಿ ಹಾಕೊಂಡು ಹೋಗ್ತಿದ್ದೇವೆ, ಈಗ ಇಂಜಿನ್ ಹಾಕ್ತೇವೆ. ಯಾಕೆಂದರೆ ಜನಗಳು ತುಂಬ ಕಷ್ಟ ಆಗ್ತದೆ ಅಂತ ಹೇಳಿ ಇಂಜಿನನ್ನು ಹಾಕಿದ್ದಾರೆ. ಈ ಥರ ಮೇಲೆ ಹಾಕೊಂಡು ಬಂದರೆ ಸಾಕು ಅಷ್ಟೇ. ಇದರಲ್ಲಿ ಮೀನು ಬರ್ತಾ ಇರ್ತದೆ. ಸುಮಾರು ದೂರ ಇರ್ತದೆ. ಇದು ಒಂದು 1 ಕಿಲೋಮೀಟರ್ ದೂರ ಬಲೆನ ಹಾಕಿರ್ತಾರೆ. ಇದು 1 ಕಿಲೋಮೀಟರ್ ದೂರ ಉಂಟು ನನ್ನ ಅಂದಾಜಿ. ಅದು ಸುತ್ತಾಕ್ತಾರೆ. ಸುತ್ತಾಕಿದ ಮೇಲೆ ಇಬ್ಬರು ಆ ಕಡೆ ಈ ಕಡೆ, ಆ ಸೈಡ್ ಉಂಟು ಒಂದು ಮಧ್ಯೆ ಮಾಡಿ ರೌಂಡ್ ಮಾಡಿ ಬಲೆ ಎಳಿತಾರೆ. ಮೀನು ಕಡೆ ಮಧ್ಯೆ ಮೀನಿದ್ದದ್ದು ಅದ್ರ ಕೆಳಗಡೆ ಸೀಸೆ ಇರ್ತದೆ. ಈ ರೋಪು ಇದ ಮೇಲೆ ಗಲ್ತಾರೆ, ಕೆಳಗಡೆ ಸೀಸೆ ಇರ್ತದೆ. ಅವಾಗ ಎಳ್ಕೊಂಡು ಬರ್ತಾರೆ. ಬರುವಾಗ ಮೀನು ಅದರಲ್ಲಿ ಸಿಕ್ಕಾಕೊಳ್ತದೆ. ಬಲೆ ಅದು ಮೇಲ್ಗಡೆ ಬಲೆ, ಆ ಬಲೆ ಗಲ್ತಾರೆ ಅಂತ ಉಂಟು. ಅದರ ಮೇಲೆ ಫ್ಲೋಟ್ ಮೇಲೆ ಕೂತ್ಕೊಂಡಿದ್ದೇವೆಲ್ಲ. ಸಿಕ್ಕಿದ್ರೆ ದೇವ್ರದ್ದು ಎಲ್ಲ ಮೀನುಗಳು ಸಿಗ್ತದೆ. ಯಾಕೆಂದರೆ ಬಂಗಡೆನೂ ಸಿಗ್ತದೆ, ಕಲ್ಲಾರು ಸಿಗ್ತದೆ, ಎಟ್ಟಿ ಸಿಗ್ತದೆ, ಎಲ್ಲ ಮೀನು ಸಿಗ್ತದೆ. ನಮ್ಮ ನಸೀಬು ಚೆನ್ನಾಗಿರಬೇಕು. ಆದ್ದರಿಂದ ಸುಮಾರು 50 ಜನಕ್ಕೆ ಒಂದು ಮನೆಗೆ ಒಂದು ಏನಾದ್ರು ದಾರಿದೀಪ ಆಗಬೇಕಾದ್ರೆ ಒಳ್ಳೆ ಮೀನು ಸಿಗಬೇಕು. ಇದರಲ್ಲಿ ಕೈರಂಪಣಿ ಅಂತಾರೆ ಇದಕ್ಕೆ. ಎಲ್ಲ ಮಿಕ್ಸ್ ಮೀನು ಬರ್ತದೆ ಇದರಲ್ಲಿ ಎಲ್ಲ. ಅಲ್ಲಿ ಅವ್ರ ಅಲ್ಲಿ ಮೀನಿದೆ ನೋಡಿ. ಸಮುದ್ರ ತೀರದಲ್ಲಿ, ಯಾಕೆಂದರೆ ಇದು ನಮ್ಮೊಂದು ಕುಲಕಸಬು, ಮುಂಚೆಯಿಂದ ಬಂದದ್ದು. ಜೀವನದಲ್ಲಿ ಏನು ಕಷ್ಟ ಬಂದರೂ ಸಹ ಈ ರಂಪಣಿ ಬಿಟ್ಕೊಂಡು ನಮ್ಮ ಜೀವನ ಮಾಡ್ಕೊಳ್ಬೋದು ಅಂತೇಳಿ ದೊಡ್ಡ ನಮ್ಮ ಹಿರಿಯರೆಲ್ಲ ಮಾಡಿ ತೋರಿಸಿದ್ದು. ಮುಂಚೆ 50-60 ವರ್ಷ ಮುಂದ್ಗಡೆ ರಂಪಣಿ ಅಂತಿತ್ತು. ಅದರಲ್ಲಿ 100 ಜನ ಇದ್ದರು, 100-120 ಜನ ಇದ್ದರು. ಯಾವಾಗ ನಾವು ಚಿಕ್ಕದಿದ್ದೇವೆ, ಅದು ದೊಡ್ಡದಾಗಿ ಬಲೆ ಸುಮಾರು ಒಂದು 5 ಕಿಲೋಮೀಟರ್ ದೂರ ಅಷ್ಟು ದೊಡ್ಡ ಬಲೆ ಆಗ್ತಿದ್ರು. ಈಗ ಸಣ್ಣದಾಗಿ ಒಂದು 40-50 ಜನ ಸೇರಿ ಕೈರಂಪಣಿ ಅಂತ ಹೇಳಿ ಮಾಡ್ತಿದ್ದಾರೆ. ಅದು ಚಿಕ್ಕ ರಂಪಣಿ. ನಾವು ನೋಡ್ತಾ ಇದ್ದೇವೆ ಒಂದ್ ಕಡೆ ಮೀನನ್ನ ಹಿಡಿತಾ ಇದ್ದಾರೆ. ಹೌದು. ಹೊಸ ಪದ್ಧತಿಯ ಸರ್, ಅದು ಹಳೆ ಪದ್ಧತಿಯ? ಇಲ್ಲ, ಇದು ಮುಂಚಿನ ನಾನು ಚಿಕ್ಕದ್ರಿಂದ ಬರ್ತಾ ಇತ್ತು. ಸುಮಾರು ಒಂದು 100 ವರ್ಷ ಹಿಂದ್ಗಡೆಯಿಂದ ರಂಪಣಿ ಅಂತ ಇತ್ತು. ಅದರಲ್ಲಿ ಸುಮಾರು 100-120-150 ಜನ ಇದ್ದರು. ಈಗ ನಮ್ಮ ಒಂದು ಚಿಕ್ಕ ದೇಶದಿಂದ ಅಳಿದಾಗ ಇದನ್ನು ಕೈರಂಪಣಿಯಿಂದ ಮಾಡಬೇಕಾದ್ರೆ ಸುಮಾರು 50 ವರ್ಷದಿಂದ ಈ ಕೈರಂಪಣಿಯಿಂದ ಮಾಡಿದ್ದಾರೆ. ಈಗ ನಮ್ಮ ಸ್ನೇಹಿತರಿದ್ದಾರೆ ನಾಗರಾಜ್ ಅವರು, ಇಲ್ಲಿ ಪಡ್ಕೋರೆ, ಅವ್ರದ್ದು ಸ್ವಂತ ಸೀದಾ. ಯಾಕೆಂದರೆ ಒಂದ್ಸಲ ಬಲೆ ಬಿಟ್ಟ ಮೇಲೆ ಬರ್ತದೆ, ಮೇಲೆ ಬಂದಾಗ ಸರ್ತ ಮಾಡಿ ಇಟ್ಕೊಳ್ತಾರೆ. ಯಾಕೆಂದರೆ ಅಲೆಗೆ ಅಬ್ಬರಕ್ಕೆ ಮತ್ತೆ ಏನಾದ್ರು ಕವಂಚಿ ಬೀಳುತ್ತೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅವರು. ಈಗ ಮೇಲೆ ಬರ್ತಾ ಉಂಟು ಬಲೆ. ಈಗ ನೀವು ನೋಡ್ಬೋದು ಅಲ್ಲಿ ದಂಡೆಯಲ್ಲಿ ಹಿಡಿಯುವ ಸ್ಟೈಲ್ ಇದು. ಹೌದು, ಇದು ಸಮುದ್ರ ತೀರದಲ್ಲಿ ಹಿಡಿಯುವ ನಮ್ಮ ಒಂದು ಕುಲಕಸಬು ಆಗಿದೆ. ಮುಂಚಿಂದ ಮಾಡ್ಕೊಂಡು, ಅದೀಗ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ರೆ ಈಗ ಕಿರಿಯರು ಮಾಡ್ಕೊತ ಇದ್ದೇವೆ ಅಷ್ಟೇ. ಇವರು ನಾಗರಾಜ್ ಅಂತ ಇದರ ಒಂದು ಮಾಲೀಕರಾಗಿದ್ದಾರೆ. ಮೀನು ಒಟ್ಟು ಇದರಲ್ಲಿ ಅವರವರ ನಸೀಬು ಚೆನ್ನಾಗಿರ್ತದೆ. ಯಾಕೆ ನಾವೊಂದು ದೇವ್ರ ಹತ್ರ ಒಂದು ಕೇಳ್ಕೊಳ್ತೇವೆ ಸಿಗ್ಲಿ ಅಂತ. ಅದು ನೋಡಿ 50-60 ಜನ ಇದ್ದಾರೆ. ಅವ್ರಿಗೆ ಒಂದು ಹೊಟ್ಟೆ ಬಾಡಿಗೋಸ್ಕರ ಬಲೆ ಬಿಡ್ತಾರೆ. ಈಗ ಅಲ್ಲಿದೊಂದು ಸೀನ್ ಬರಬೇಕು. ನಾಗರಾಜ್ ಎಷ್ಟು ಬಲೆ ಆಯ್ತು ಈಗ ಬೆಳಿಗ್ಗೆ ನೋಡಿ. ಇದು ಫಸ್ಟ್ ಬಲೆ ಹಾಕಿದ್ದಾರೆ.
ಈಗ ನೋಡಿ ಸುಮಾರು 50-60 ಜನಕ್ಕೆ ತನ್ನ ಜೀವನೋಪಯೋಗಕ್ಕೆ ಬರ್ತಾರೆ ಇಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ. ನೋಡಿ ಅವರ ಕಷ್ಟಕ್ಕೆ ದೇವರು ಏನಾಗ ಹಂಗೆ ಮತ್ತೆ ಕೊಡಬೇಕು. ಕಮಿಷನ್ ಎಲ್ಲ ಹೇಗೆ? ಕಮಿಷನ್ ಇಲ್ಲ, ಸಿಕ್ಕಿದ ಮೀನನ್ನೇ ಅಲ್ಲೂ ಹಂಚುದು ಸೌಕರ್ಯಗೆ 20% ಇಡೋದು ಮತ್ತೆ ಹಂಚುದು. 100ರಲ್ಲಿ 20% ಸೌಕರ್ಯ ಇರ್ತಾರೆ, ಮತ್ತೆ ಬಲೆಗಿಲ್ಲ ಅಂತೇಳಿ ಅದಕ್ಕೆ ಹೋಗಿ ಇದು ಒಂದು ಮೀನ್ ಇಡೋ ಸ್ಟೈಲ್ ಇದು. ಹೌದೌದೌದು, ಫಸ್ಟ್ ಶುರುವಾದದ್ದು ಇದು, ಮತ್ತೆ ಬೋಟ್ ಎಲ್ಲ ಮತ್ತೆ ಶುರುವಾದ. ಖಂಡಿತವಾಗಿ ಇದು 100 ವರ್ಷ ಮುಂಚೆ ಕೈರಂಪಣಿ ಅಂತ ಆಗಿ. ಯಾಕೆಂದರೆ ಬೋಟ್ ಎಲ್ಲ ಒಂದು 7-8 ಬೋಟ್ ಇರುವಾಗ ರಫ್ ಇರುವಾಗ ಹೋಗುದಿಲ್ಲ, ಅವಾಗ ಸ್ಟಾರ್ಟಿಂಗ್ ಆಗಿದೆ ರಂಪಣಿ ಅಂತ. ರಂಪಣಿ ಆದಮೇಲೆ ಈ ಥರ ಕೈರಂಪಣಿ ಶುರುವಾಗಿದೆ ನೋಡಿ. ಇದರಲ್ಲಿ ಸೈಡಲ್ಲಿ ಹಿಡಿಯುವಂತ. ಹೌದು, ಸುಮಾರು ಒಂದು 100 ವರ್ಷದ ಹಿಂದ್ಗಡೆಯಿಂದ ಈ ರಂಪಣಿಯನ್ನು ಮಾಡ್ತಿದ್ರು. ಈಗ ಕೈರಂಪಣಿ ಅಂತ ಮಾಡಿದ್ದಾರೆ. ರಂಪಣಿಯಿಂದ ದೊಡ್ಡದಾದ ಸುಮಾರು ಅದರ 150 ಜನ ಇದ್ದರು. ಆ ಹಳೆ ಪದ್ಧತಿ ಅದು. ಈಗ ಅದಕ್ಕಿಂತ ಜನ ಕಮ್ಮಿ ಆದಾಗ ಸುಮಾರು ಒಂದು 50 ಜನ ಸೇರಿ ಈಗ ಕೈರಂಪಣಿಯನ್ನು ಮಾಡಿದ್ದಾರೆ. ಅದೇನು ಸರ್ ರಂಪಣಿ ಅಂದರೆ? ರಂಪಣಿ ಅಂದರೆ ಅದೇ ಅದಕ್ಕಿಂತ ದೊಡ್ಡದಂದರೆ ಸುಮಾರು ದೊಡ್ಡ ಬಲೆ. ಇದು 1 ಕಿಲೋಮೀಟರ್ ಇದೆ, ಅದು 4 ಕಿಲೋಮೀಟರ್ ದೂರ ದೊಡ್ಡ ಬಲೆ ಹಾಕ್ತಾರೆ. ಗುಂಡಿ ಜಾಸ್ತಿ, ಬಲೆ ತೂಕ ಜಾಸ್ತಿ ಇರ್ತದೆ ಆವಾಗ. ಇದು ಸ್ವಲ್ಪ ತೂಕ ಕಮ್ಮಿ ಮಾಡಿದ್ದಾರೆ ಈಗೆಲ್ಲ. ಜನ ಕಮ್ಮಿ ಬೇಕು, ಅಷ್ಟು ಜನ ಸಿಗೋದಿಲ್ಲಲ್ಲ. ಹಾಗೆ 40-50 ಜನ ಸೇರಿ ಈಗ ಚಿಕ್ಕದಾಗಿ ಬಲೆ 1 ಕಿಲೋಮೀಟರ್ ಅಷ್ಟು ಮಾಡಿಕೊಂಡು ನೀರಲ್ಲಿ ಬಲೆ ಎಳಿತಾ ಇದ್ದಾರೆ. ಸರ್ ಅದು ಹಿಂದೆ ಏನು ಕಾಣೋದು ಬೀಚ್ ಸರ್? ಅದು ದಾಂಡಿ ಅಂತಲ್ಲಿ ಅಲ್ಲೊಂದು ಕಲ್ಲು. ದಾಂಡಿ, ಕೋಟೆ, ಮಲ್ತಿ. ಅಲ್ಲಿ ಯಾರು ವಾಸ ಇಲ್ಲ? ವಾಸ ಇಲ್ಲ, ಯಾರಿಲ್ಲ ಅದರಲ್ಲಿ. ಆ 3 ಉಂಟು. ಕಲ್ಲು ಅದು ಯಾಕೆಂದರೆ ನಮ್ಮ ಬಾದ್ರಕಡ ಅಂತ ಹೇಳ್ತಾರೆ. ಬೋಟ್ ಒಳಗವರೆಗೆ ಹೋಗೋದು. ಆ ಲೈಟ್, ಅಲ್ಲೊಂದು ಲೈಟ್ ಉಂಟು. ಆ ಲೈಟ್ ಮುಖಾಂತರ ಆಗಿ ಬರ್ತಾ ಇದ್ದೇವೆ. ಸೊ ಇದೆಲ್ಲ ಈಗ ಕೈರಂಪಾಣಿ. ಹೌದು ಹೌದು, ಇದರಲ್ಲಿ ನೋಡಿ ಬಂಗಡೆ ಮೀನುಂಟು, ಮಾಲ ಮೀನುಂಟು. ಇದು ನೋಡಿ ಮಾಲಾಯ ಮೀನು. ಇದು ಬಂದ್ರೆ ನಮ್ಮದು ಬಲೆ ಎಲ್ಲ ಕಟ್ ಮಾಡ್ತಾರೆ. ಇದು ತೊಂದೆ ಮೀನು ಅಂತ ಹೇಳ್ತೇವೆ. ಸೌಕರ್ಯಕ್ಕೆ ಲಾಸ್ ಅದು ಬಂದ್ರೆ. ಈ ಇಂಥ ಮೀನೆಲ್ಲ ಬಂದರೆ ಇದು ಅಲ್ಲಿ ಶಾರ್ಪ್ ಆಗಿದೆ ನೋಡಿ. ಬಲೆ ಎಲ್ಲ ಕಟ್ ಮಾಡ್ತದೆ. ಅದು ವಿಷಕಾರಿ ಯಾವುದು ಇರುವುದಿಲ್ಲ ಅಲ್ಲ ಮೀನಲ್ಲಿ? ವಿಷಕಾರಿ ಇರ್ತದೆ, ಅದು ಇಲ್ಲಿ ಸ್ವಲ್ಪ ಕಡಿಮೆ ಬಂದ್ರೆ ಬರ್ತದೆ. ಇಲ್ಲದ್ರಲ್ಲಿ ಯಾರಿಗಾದ್ರೂ ಕೈ ಟಚ್ ಆದರೆ ಅದು ಆಸ್ಪತ್ರೆಗೆ ಸೀದಾ. ಫುಲ್ ಆಟೋ ಉಂಡು, ಫುಲ್ ಅಡಿಜ್ಜಿ. ಒಂದೊಂದು ಹುಡುಗಂದು ಆಯ್ತಲ್ಲ ಕಾರವಾರನಲ್ಲಿ. ಏನಂತ ಅದು ತೊರಕೆ ಅಂತ ಬರ್ತದೆ. ಅದು ಈ ಮೀನು ನೋವು ಜಾಸ್ತಿ. ಇಲ್ಲಿ ಮೀನುಗಾರಿಕೆ ಮಾಡಿದ್ದು ತಾಗ್ತಾ ಇರ್ತದೆ. ಅದ್ರ ಪಾವ ಅವರು ಜೀವನಕ್ಕೂ ಮಾಡ್ತಾ ಇರ್ತದೆ. ಅದು ತೊರಕೆ ಅಂತಾರೆ, ಚಿಕ್ಕದು. ಅದು ತಾಗಿ ನಮಗೊಂದು ಮಾಮೂಲಿ ಆಗಿ ಹೋಗಿದೆ. ಹೊಸಬರಿ ತಾಗಿದ್ರೆ ತುಂಬ ನೋವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಅಂಥವ್ರನ್ನ. ನೀವು ಎಷ್ಟು ವರ್ಷ ಮಾಡ್ತಾ ಇದ್ರೆ ಸರ್ ಮೊದಲು ಮೀನು ಹಿಡಿಯೋದು? ನಾನು ಮಿನಿಮಮ್ ಚಿಕ್ಕ ವಯಸ್ಸಂದ್ರೆ ನನಗೆ 8ನೇ ಕ್ಲಾಸ್ ಕೈದಾಗಿದೆ. 8ನೇ ಕ್ಲಾಸ್ ಹೋಗುವ ನನಗೊಂದು 13 ವರ್ಷ, 12-13 ವರ್ಷ. ಆಮೇಲೆ ನಮ್ಮ ಫಸ್ಟ್ ಜೀವನ ನಮ್ಮದು ಕೈನೊಬ್ಬನಲ್ಲಿ ಈ ಕಡೆಮರ ಎಕ್ಕುದುಂಟು. ಅದು ಫಸ್ಟ್ ಅದು ಮಾಡ್ತಿದ್ದೆ. ಅಂದ್ರೆ ಏನು ಕಡಿಮೆ? ಕಡೆಮರ ಅಂದರೆ ಅಲ್ಲಿ ಉಂಟು, ಅಲ್ಲಿ ನೋಡಿ ಆ ಕಲ್ಲಿ ಥರ ಉಂಟಲ್ಲ, ಅದನ್ನು ತಗೊಂಡು ಬಂದು ಕೊಡೋದು. ತುಂಬ ಜನ, ಒಂದು 50-60 ಜನ ಇರುವಾಗ ಅದೇ ಎತ್ಕೊಂಡು ಪ್ರಾರಂಭ ಅದೇ ಇದು ಹಿಡಿದು ಫಸ್ಟಿಗೆ ಫಸ್ಟ್ ಕಡೆಮಾರ. ಆಮೇಲೆ ಅಲ್ಲೇ ರೋಪ್ ತಗೊಂಡ್ಬಂದು ರೋಪ್ ಸುತ್ತ ಹಾಕೋದು. ಆಮೇಲೆ ಒಂದೊಂದೇ ಮೀನು ಮುಳುಗೋದು. ಆಮೇಲೆ ಬಲೆ ಎತ್ತಲಿಕ್ಕೆ ಹೋಗೋದು. ಆಮೇಲೆ ಶುರು ಆಗೋದು. ಆಮೇಲೆ ದೋಣಿಯಲ್ಲಿ ಕೂತ್ಕೊಂಡು ಬೆರ್ತೆ ಹಾಕೋದು, ದಂಡ ಹಾಕೋದು. ಈಗ ನೋಡಿ, ಈಗ ಸೀಸನ್ ಜನ ಕಮ್ಮಿ ಉಂಟಲ್ಲ, ಅದಕ್ಕೋಸ್ಕರ ಇಂಜಿನ್ ಹಾಕಿದ್ದಾರೆ. ಮಳೆಗಾಲಕ್ಕೆ ಅಂಥದ್ದು ಏನಿಲ್ಲ, ಬೆರ್ತೆ ದಂಡ ಅಂತ ಉಂಟು, ಅದು ಹಾಕ್ಕೊಂಡು ಹೋಗ್ತಾರೆ. ಸುಮಾರು 50-60 ಜನ ಬೇಕು. ಈಗ ಮಳೆಗಾಲಕ್ಕೆ ಅಲ್ಲಿ ಕೆಲಸ ಇರೋದಿಲ್ಲ, ಧಕ್ಕೆಯಲ್ಲಿ ಎಲ್ಲ ಇಲ್ಲಿಗೆ ಬರ್ತಾರೆ. 80 ಜನ ಇರ್ತಾರೆ. ಅಲ್ಲಿ ಎಷ್ಟು ವರ್ಷ ಮಾಡಿದ್ರೆ ಸರ್ ನೀವು? ಯಾರು? ನೀವು ನಿಮ್ಮ ಜೀವಮಾನದಲ್ಲಿ? ನನ್ನ ಜೀವಮಾನ ಈಗ ನನಗೆ ವಯಸ್ಸು 50 ಆಯ್ತು. ಈಗ ಫಸ್ಟಿಗೆ ಇದೇ ಮಾಡಿದ್ದು. ಫಸ್ಟಿಗೆ ಕೈನಂಪಣಿಯಿಂದ ನನಗೆ ಶಾಲೆ ಬಿಟ್ಟು ಇದೆ. ಇಲ್ಲಿಯವರೆಲ್ಲ ಶಾಲೆ ಬಿಟ್ಟು ಇಲ್ಲಿಗೆ ಬರೋದು. ದಿನಕ್ಕೆ ಒಂದು 3 ಮೀನು ಇದ್ದಾಗೆ 4-5 ಸಲ ಸಹ ಬಿಡ್ಬೋದು. ಮೀನಿಲ್ಲದಾಗ ಏನು 1 ಸಲ ಬಿಟ್ಟು ನೋಡ್ತಾರೆ. ಅದೇ ಥರ ಇವ್ರ ಹತ್ರ ಅದು ಮೀನು ಇದ್ದಾಗ ಬಿಡ್ತಾರೆ ತುಂಬ. ಈಗ ಏನಿಲ್ಲ, ಇವತ್ತಿಲ್ಲ ನೋಡಿ, ಈಗ ಕಮ್ಮಿ ಉಂಟು. ಮಧ್ಯಾಹ್ನ ಸಂಜೆ ಹೊತ್ತಿಗೆ ಮತ್ತೊಂದು ಸಲ ಬಲೆ. ಯಾಕಂದ್ರೆ ನೀರೀಗ ಮಾತ್ರೆ ಅಂದರೆ ಇಳ್ತಾ ಇದೆ, ಇಳಿಯೋದು. ಮತ್ತೆ ಬೇಂದ್ರೆ ಅಂದರೆ ಮತ್ತೆ ಉಬ್ಬರ ಆಗ್ತದೆ. ಆವಾಗ ಉಬ್ಬರಕ್ಕೆ ಸಹ ಒಂದ್ಸಲ ಒಂದು ಟ್ರೈ ಮಾಡಿ ನೋಡ್ತಾರೆ. ಯಾಕಂದರೆ ಮೀನು ಸಿಕ್ಕಿದ್ರೆ ಆ ಬಡ ಕುಟುಂಬಕ್ಕೆ ಏನಾದರೂ ಆಗ್ಬೋದು ಅಂತೇಳ, ಹೊಟ್ಟೆ ಬಾಡಿಗೋಸ್ಕರ. ಅದರಿಂದ ಮತ್ತೊಂದು ಸಲ ಸಂಜೆ ಈಗ ಗಂಟೆ ಎಷ್ಟು ಆಯ್ತು? ಈಗ 11 ಗಂಟೆ ಆಯಿತು. ಈಗ ಎಲ್ಲ ಊಟ ಗೀಟ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ ಒಂದು 2-3 ಗಂಟೆ ಹೊತ್ತಿಗೆ ನೀರು ತುಂಬ ಮೇಲೆ ಬಂದಿರ್ತದೆ. ಆವಾಗ ಒಂದು ಬಲೆ ಬಿಟ್ಟು ಆವಾಗ ಮೀನು ಶೇಖರಣೆ ಹತ್ರ ಬಂದಾಗ ಸಿಕ್ಕಿದ್ರೆ ನಮ್ಮ ಲಕ್ ಅಷ್ಟೇ. ಅದೇನೋ ದೇವ್ರದ್ದೊಂದು ಪ್ರತಿಫಲ. ನಾವು ಕಷ್ಟಪಟ್ಟದಕ್ಕೆ ಕೊಟ್ಟರೆ ಒಳ್ಳೆಯದು. ಅದಕ್ಕೆ ಈಗ ಸಹ ನಾವು ಮಧ್ಯಾಹ್ನ ಮಿಟ್ಟಾಗ ತುಂಬ ಮೀನು ಹೇರಳವಾಗಿ ಬೀಳಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳುವ. ಸುಮಾರು 50-60 ಜನ ಬಡ ಕುಟುಂಬ ಇದೆ ಇದರಲ್ಲಿ. ಆ ಕುಟುಂಬಕ್ಕೆ ಇವರೊಂದು ನೆರವಾಗ್ತಾರೆ. ಯಾಕೆಂದ್ರೆ ತಮ್ಮ ದೋಣಿ ಮಾಡಿ ಬಲೆ ಮಾಡಿ ಕಷ್ಟಪಟ್ಟು ಮಾಡಿದ್ದಾರೆ. ಆ ಜೀವನ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇವ್ರು ಮಾಡ್ತಾರೆ. ಆ ಕಡೆ ನೋಡಿ, ಅಲ್ಲೊಂದು ಬಲೆ ಈಗ ಬಿಡ್ತಾ ಇದ್ದಾರೆ ನೋಡಿ, ಅಲ್ಲಿ ಸಹ ಒಂದು ಬರ್ತಾವೆ ನೋಡಿ, ಅಲ್ಲಿಂದ ಎಳಿತಾ ಇದ್ದಾರೆ ನೋಡಿ. ಈಗ ಇವ್ರದ್ದಾದ್ಮೇಲೆ ಅವರೆಲ್ಲ ಆ ಕಡೆ ಬಿಡ್ತಾರೆ. ಯಾಕೆಂದರೆ ಅವರ ಕುಟುಂಬಕ್ಕೆ ಏನಾದರೂ ಸಿಗಲಿ, ಮೀನು ಸಿಗಲಿ ಅಂತೇಳಿ ಅವ್ರು ಬಿಡ್ತಾ ಇದ್ದಾರೆ. ಹಾಗೆ
ಪ್ರತಿಯೊಂದು ಮೀನುಗಾರರು ಸಮುದ್ರದ ಮೇಲೇನೆ ಅವಲಂಬನೆ. ಖಂಡಿತವಾಗಿಯೂ ನಾವು ನಮ್ಮ ಜೀವನವೇ ಅಷ್ಟೇ, ಮೀನುಗಾರರ ಒಂದು ಕಷ್ಟ ಅಷ್ಟು ರೀತಿ ಇದೆ. ಯಾಕೆಂದರೆ ಹೊಟ್ಟೆ ಬಾಡಿಗೋಸ್ಕರ ಹೇರಳವಾಗಿ ಮೀನು ಬಂದರೆ ಮಾತ್ರ ಉಂಟು, ಇಲ್ಲಾಂದರೆ ಏನೂ ಇಲ್ಲ. ಕಷ್ಟಪಟ್ಟು ನಾವು ಒಂದು ಬೋಟ್ ಮಾಡ್ತೇವೆ, ದೋಣಿ ಮಾಡ್ತೇವೆ, ಎಲ್ಲ ಹಾಗೆ ಯಾವ ಬ್ಯಾಂಕ್ ಲೋನ್ ಮಾಡಿ ಚಿನ್ನ ಎಲ್ಲ ಇಟ್ಟು ಆ ಥರ ಮಾಡ್ತಾರೆ. ಈಗ ಇವರು ಕಷ್ಟಪಟ್ಟು ಏನೋ ಕಷ್ಟದಂಗೆ ತನ್ನ ಚಿನ್ನಾಭರಣ ಇಟ್ಟಿರ್ಬೋದು, ಸಾಲ ಮಾಡಿರ್ಬೋದು, ಅದನ್ನು ದೋಣಿ ಮಾಡಬೇಕಾದ್ರೆ ತುಂಬ ಕಷ್ಟ ಉಂಟು. ಹೇರಳವಾಗಿ ಮೀನು ಸಿಗಬೇಕು ಅಷ್ಟೇ. ಏನ್ ಸರ್ ನಿಮ್ಮ ಮೀನು ಹೆಸರು ಏನ್ ಸರ್ ನಿಮ್ದು? ಬಲಾಂಜೇನ ಏನ್ ನಿಮ್ದು? ನಮ್ದು ಹನುಮ ದೀಕ್ಷಾ, ಇಲ್ಲಿ ಶ್ರೀ ಹನುಮ ದೀಕ್ಷಾ. ಈ ದೋಣಿ ಹೆಸರು ಕೈರಂಬಣಿ, ನಮ್ಮ ಕೈರಂಬಣಿ ಪಂಡಿನ ಹೆಸರು ಶ್ರೀ ಹನುಮ ದೀಕ್ಷಾ. ಸದಾ ಈ ಬೀಚಲ್ಲೇ ಮೀನು ಹಿಡಿಯುದು. ಹೌದೌದು. ಬೀಚ್ ಬಿಟ್ಟು ಎಲ್ಲಿ ಹೋಗುದು? ಬೀಚ್ ಅಂದ್ರೆ ಆ ಕಡೆ ಹೋಗ್ತೇವೆ, ಅದೇ ಇಷ್ಟೇ ಬರಿಯಲ್ಲಿ ಕಡಲ ತಡಿಯಲ್ಲಿ ಅವರು ಬಲೆ ತಡಿಯಲ್ಲಿ ಹಿಡಿತಾರೆ, ಬೇರೆ ಕಡೆ ಬಿಡ್ಲಿಕ್ಕೆ ಆಗಲ್ಲ ಅವರಿಗೆ. ಸರ್ ಈ ಪಕ್ಷಿ ಇದೆಲ್ಲ ಇದಕ್ಕೆ ಆಹಾರ ಏನಿದಕ್ಕೆ? ಆಹಾರ ನಮ್ದು ಸ್ವಲ್ಪ ಮೀನಿದ್ರೆ ಎಲ್ಲ ತಿಂತದೆ, ಬೈಗೆಲ್ಲ ಮೇಲೆ ಬೀಳುವಾಗ ತಿಂತದೆ ಅದನ್ನೆಲ್ಲ. ನೋಡಿ ಆಯ್ತು, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಅದೊಂದು ಚೂರು ಎಳಿ ಕ್ರ್ಯಾಬಿ, ಅದು ನೋಡಿ ಕ್ರ್ಯಾಬು ಏಡು. ಸರ್ ಈಗ ನೀವ್ ಹೇಳ್ತಾ ಇದ್ರಲ್ಲ, ಅಲ್ಲಿಗೆ ನಿಮ್ದು ಮೀನು ಹಿಡಿಯೋದು ಬಿಟ್ಟು ಎಷ್ಟು ವರ್ಷ ಆಯ್ತು ಈಗ ನಿಮಗೆ? ನನ್ನೊಂದು 20 ವರ್ಷ ಆಯ್ತು ಈಗ ಬಿಟ್ಟು. ಹೌದಾ? ಈಗ ಮನ್ಸಿನ ಹೆಡ ಹುಡುಕ್ತಾ ಇದ್ದೀರಾ ಈಗ? ಈಗ ಎಣ ಬಿದ್ದಲ್ಲಿ ಹೋಗುದು ತೆಗಿಯೋದು ಅದೇ ಆಯ್ತು. ಮನ್ಸಿನ ಹುಡುಕ್ತಾ ಇದ್ದೀರಾ? ಮೀನಿಲ್ಲ, ಯಾಕೆಂದ್ರೆ ನೋಡಿ ನಾನೀಗ ಇಲ್ಲೇ ಇದ್ರೆ ಈಗ ನನಗೆ ಕಾಲ್ ಬಂದಾಗ ನಾನು ಬೋಟ್ ಈಗ ಕೈರಂಪಣೆಯಾಗ ಹೋಗ್ಬೋದು ಇಲ್ಲಿಂದ. ಆದರೆ ದೋಣಿ ಬೋಟಿಗೆ ಹೋದರೆ ಕೆಲವು 1 ದಿನ ಆಗ್ತದೆ, ಕೆಲವು 9 ದಿನ ಆಗ್ತದೆ, ಕೆಲವು 7 ದಿನ ಆಗ್ತದೆ. ಅಲ್ಲಿದ್ರೆ ಮತ್ತೆ ಬರುದು ಹೇಗೆ? ಅದಕ್ಕೆ ಅಲ್ಲಿ ಕಾಲ್ ಬಂದಾಗ ತೊಂದರೆ ಆಗ್ತದೆ, ಅದಕ್ಕೋಸ್ಕರ ಅದು ಬಿಟ್ಟು ಈಗ ಇಲ್ಲೇ ಇದ್ದೇನೆ ಮೇಲ್ಗಡೆ. ಅಂದ್ರೆ ನೀವು ಇದೇ ಮಾಡ್ತಾ ಇದ್ರ ಮೊದಲು? ನನ್ನ ಜೀವನನೇ ಇದೆ, ನನ್ನ ಕುಲಕಸಬೇ ಇದು ಕೊಂತಿ ಮೀನು, ಇದು ಬೈಗೆ ಮೀನು, ಇದು ಮಾಲ ಮೀನು, ಇದು ಬಂಗಡೆ ಮೀನು ನೋಡಿ ಸಣ್ಣ. ಇದು ಕಾಣೆ ಮೀನು ನೋಡಿ, ಕಾಣೆ. ನೀವು ಈ ಕೆಲಸ ಪ್ರಾರಂಭ ಮಾಡೋ ವಯಸ್ಸೆಷ್ಟು ನಿಮಗೆ? ನನಗೊಂದು 13ರಿಂದ 14 ವರ್ಷ. ಈಗ ಇದೇ ಕೆಲಸನೇ ಮಾಡ್ತೀರಾ ಫ್ರೀ ಇದ್ದಾಗ? ಇಲ್ಲ, ಬರಲ್ಲ. ಯಾಕೆಂದರೆ ನನಗೆ ಈಗ ಬರಲಿಕ್ಕೆ ಅಂದರೆ ನಾನು ಮೇಲ್ಗಡೆ ಕೆಲಸ, ನೀರಿಗೆ ಬಿದ್ದರೆಲ್ಲ ಹೋಗಬೇಕು, ಕೇಸ್ ಇರ್ತದೆ, ಆಂಬುಲೆನ್ಸ್ ಒಂದು 2-3 ಆಂಬುಲೆನ್ಸ್ ಉಂಟು, ಅಲ್ಲೆಲ್ಲ ಹೋಗಬೇಕಾಗುತ್ತಲ್ಲ. ಅದರಿಂದ ನನಗೆ ಇಲ್ಲಿ ಬರೋದಿಲ್ಲ. ಈಗ ಬಂದಾಗೆಲ್ಲ ಪದಾರ್ಥಕ್ಕೆ 2 ಮೀನು ತಗೊಂಡು ಹೋಗ್ತೀನಿ ಅಷ್ಟೇ. ಕೆಲಸ ಮಾಡೋದಿಲ್ಲ? ಕೆಲಸ ಮಾಡಲಿಕ್ಕೆ ಹೇಗೆ ಬರೋದು? ಮಳೆಗಾಲಕ್ಕೆಲ್ಲ ಫ್ರೀ ಇದ್ರೆ ಬರ್ತೇವೆ ಅಷ್ಟೇ. ಸರ್ ಅವ್ರು ಯಾರು ಸರ್? ಅದು ಒಂದು ಗುಂಪು ಅಲ್ಲಿಂದ ಬರ್ತಾ ಆ ಗುಂಪನ್ನು ಒಂದು ಕಡೆಯಿಂದ ಈ ಬಲೆ ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಇವ್ರದೇ ಒಟ್ಟಿಗೆ ಸುಮಾರು 50ರಿಂದ 60 ಜನ ಇರ್ತಾರೆ. ಬಲೆ ಎಷ್ಟು ಉದ್ದ ಇರ್ತದೆ ಸರ್ ಅದು? ಉದ್ದ ಸುಮಾರು 1-1.5 ಕಿಲೋಮೀಟರ್ ಉಂಟೆ ನನ್ನ ಅಂದಾಜಿ. ಈಗ ತುಂಬಿಸ್ತಾರೆ, ಈಗ ತುಂಬಿಸಿ ಈಗ ಬಲೆ ತುಂಬಿಸ್ಲಿಕ್ಕೆ ಹೋಗ್ತಾರೆ. ಊಟ ಮಾಡ್ಲಿಕ್ಕೆ ಈಗ ಈಗ ನೋಡಿ ಎಷ್ಟು ಗಂಟೆಗೆ ಹಾಕಿದ್ರ? ಇಲ್ಲ, ಅದು ಸರಿ 10 ಗಂಟೆಗೆ ಹಾಕಿದ್ದೀವಿ. ಕಷ್ಟ ಜೀವನ ನೋಡಿ. ಸುಮಾರು 60 ಜನ ಇದ್ದಾರೆ, 60-70 ಜನ ಇರುವಾಗ ಅವ್ರ ಜೀವನೋಪಯೋಗ ಅಂದ್ರೆ ಇವರೊಂದು 1,000 ರೂಪಾಯಿ ಸಿಕ್ಕಿದ್ರು ಅಂದ್ರೆ 200 ರೂಪಾಯಿ ಇವ್ರು ಇಟ್ಕೊಳ್ತಾರೆ, ಮತ್ತು 800 ರೂಪಾಯಿ ಅವರಿಗೆಲ್ಲ ಹಂಚಿಕೊಡ್ತಾರೆ. ಯಾಕೆ ಆ 800 ರೂಪಾಯಲ್ಲಿ ಬಲೆ ಖರ್ಚಾಗಬೇಕು, ಇಂಜಿನ್ ಖರ್ಚಾಗಬೇಕು, ಎಲ್ಲ ಇರ್ತದೆ. ಆದರೆ ಇವ್ರು ಚಿಕ್ಕದಾಗಿ ಒಂದು ಎಲ್ಲರೂ ಹಂಚಿ ತಿನ್ನುವ ಅಂತೇಳಿ ಮಾಡಿದೆ. ಸುತ್ತು ಎಲ್ಲ ಬಲೆ ಎಲ್ಲ ಮಾಡಿದ್ದು ಇವರು. ಆವಾಗ ಆ ಬಲೆಯಲ್ಲಿ ಮೀನುಗಳು ಬಂದರೆ ಕಟ್ ಮಾಡ್ತದೆ. ಅಂಥದ್ರಲ್ಲಿ ಸಹ ಜೀವನ 60 ಜನಕ್ಕೆ ಒಂದು ಜೀವನಕ್ಕೆ ಇವರು ಕಟ್ಟಿಕೊಡ್ತಾ ಇದ್ದಾರೆ. ಏಕೆಂದರೆ ಒಂದು ಸೌಕರ್ಯ ಏನಾದ್ರು ಮಾಡಿದರೆ ಕಷ್ಟಪಟ್ಟು ಮಾಡಿ ಅಷ್ಟು ಜನಕ್ಕೆ ಒಂದು ಜೀವನಕ್ಕೆ ಆಗ್ತದಲ್ಲ. ಅದಕ್ಕೆ ಜೀವನಕ್ಕೋಸ್ಕರ ಇವರು ಕಷ್ಟಪಟ್ಟು ನಮ್ಮ ಕಡಲ ಬದಿಯಲ್ಲಿ ಇರ್ತಾರೆ. ನಮ್ಮ ಒಂದು ಕುಲಕಸಬಾಗಿದೆ ಅದು. ಯಾವತ್ತು ಗಂಟೆ ಬಂದ್ರ ನೀವು? ಬೆಳಿಗ್ಗೆ ಈಗ ಸ್ವಲ್ಪ ಲೇಟಾಗಿ ಬರುದು, ಇಲ್ಲಾದ್ರೆ 3 ಗಂಟೆಗೆ 2 ಗಂಟೆಗೆಲ್ಲ ಬರ್ತೇವೆ. ಇವತ್ತು ಈಗ ಬಂದದಷ್ಟೇ, ಇನ್ನು ಸಂಜೆ ತನಕ ಇಲ್ಲಿ ನಿಲ್ಬೇಕು ಸಿಗುತ್ತಂತೀರಾ? ನೀರೀಗ ಅಂತ ಭರವಸೆಯಲ್ಲಿ ಬರುದು. ಮತ್ತೆ ದೇವರು ಕೊಟ್ಟಾಗೆ. ಸೊ ಇದು ಒಟ್ಟು ಮೀನಂದ್ರೆ ಲೆಕ್ಕ ಮೇಲೆ ಎಲ್ಲರಿಗೂ ಸಾಗಿ, ಬೋಟ್ ಅವರಿಗೆ ನಮ್ಗೆ ಎಲ್ಲರಿಗೂ ಹಣೆ ಬರಕ್ಕೆ. ಇಲ್ಲ ಅಂದ್ರೆ ಇಷ್ಟು ಜನ ಕೆಲಸಗಾರರು ಎಲ್ಲ ಇದ್ದಾರೆ ನೋಡಿ. ಇದು ತುಂಬಾ 50 ಜನ ಇಲ್ವಾ ಸರ್? 50-60 ಜನ ಎಲ್ಲ ಇರ್ತಾರೆ. ಇವ್ರಿಗೆ ಒಬ್ಬೊಬ್ಬರಿಗಾದ್ರೂ ಒಂದು 500 ರೂಪಾಯಿ ಆದ್ರೂ ಉಳಿಯುತ್ತೆ ಪರ್ ಡೇ? ಅಲ್ಲ, ಇವತ್ತು ಎಂತ ಇಲ್ಲ ಅಲ್ಲ, 1,000 ಆಗುದಿಲ್ಲ. ಅಲ್ಲಿ 10 ರೂಪಾಯಿ ಸಹ ಬರುದು. ಮೀನು ನೋಡಿ, ಮೀನು ಕಮ್ಮಿ ಇದೆ ಇವತ್ತು, ಕಮ್ಮಿ ನೋಡು. ಮೀನಿಲ್ಲ, ಬಲೆ ಹಾಕಿದಾಗ ಅದಕ್ಕೆ ಇವತ್ತು ಸಂಜೆ ತನಕ ಕಾಯ್ಬೇಕು. ಒಂದು 100 ರೂಪಾಯಿ 200 ರೂಪಾಯಿ ಬರ್ತದ ನೋಡ್ಬೇಕು. ಏನಂತೀರಾ ಮೀನು ಇಷ್ಟು ಕಡಿಮೆ ಆಗೋದು ಕಾರಣ ಏನಂತೀರಾ? ಕಾರಣ ಫಸ್ಟಿಗೆ ಬುಲ್ಟ್ರಾಲ್ ಹಾಕ್ತಾರೆ. ಬುಲ್ಟ್ರಾಲ್ ಹಾಕಿ ಇಲ್ಲಿ ಕರೆ ಬದಿಗೆ ಅಡ್ಡೆ ಹಾಕಿದ್ರೆ ಚಿಂತಿಲ್ಲ, ಕರೆ ಬದಿಗೆ ಹಾಕಿ ಮೀನೆಲ್ಲ ಕಡಿಮೆ ಆಗ್ತದೆ. ಯಾಕೆಂದ್ರೆ ಕೆಲವರು ದೋಣಿಯವರು ಈ ಕಡಲ ತಡಿಯಲ್ಲಿ ಬಂದು ಮೀನು ಹಿಡಿತಾರೆ. ಆವಾಗ ಇವರಿಗೆ ಮೀನು ಸಂತತಿ ಕಮ್ಮಿ ಆಗ್ತದೆ, ಕಷ್ಟ ಆಗ್ತದೆ. ಪದ್ಯಕ್ಕೆ ಹೋಗ್ಲಿಕ್ಕೆ ಆಗುದು, ನಾವು ಇಷ್ಟೇ ಜಾಗದಲ್ಲಿ ಬಿಡ್ಬೇಕು. ಹೆಚ್ಚು ದೂರ ಹೋಗುದಿಲ್ಲ. ಯಾವತ್ತು ಬೋಟ್ ತಗೊಂಡು ಹೋಗೋದಿಲ್ಲ. ಬೋಟ್ ತಗೊಂಡು ಹೋಗ್ಲಿಕ್ಕೆ ನಾವು ಇದ್ರಲ್ಲಿ ಇರುವಾಗ ನಾವು ಇಲ್ಲಿಂದ ಬಿಡ್ಬೇಕು. ಇದು ಇಷ್ಟೇ ಬಾರ್ಡರ್ ನಮ್ಗೆ. ಇದು ಒಂದು ನಿಮಿಷ ಕೈರಂಬಣೆ ಏನು ಗೊತ್ತಾ? ಫಸ್ಟಿಗೆ ಹಗ್ಗ ಬಿಡ್ತಾರೆ, ಹಗ್ಗ ಬಿಟ್ಕೊಂಡು ತುಂಬಾ ದೂರ ಹೋಗ್ತಾರೆ. ಆ ಒಂದು ಕುಚ್ಚನ್ನು ಒಂದು ತಲೆಯಲ್ಲಿ ಕೊಡ್ತಾರೆ, ಅಲ್ಲಿಂದ ಹೇಳ್ಕೊಂಡು ಬರ್ತಾರೆ. ಮತ್ತೊಂದು ಕುಚ್ಚಿ ಅದನ್ನು ರೌಂಡ್ ಹಾಕೊಂಡು ಮತ್ತೊಂದು ಕುಚ್ಚಿ ಬರ್ತಾರೆ, ಹಗ್ಗದಿಂದ ಬರ್ತಾರೆ. ಹಗ್ಗ ಹೇಳ್ಕೊಂಡು ಹತ್ರ ಬರುವಾಗ ನೀರು ಮಧ್ಯೆ ಇದ್ದ ಮೀನುಗಳು ಬೀಳ್ತವೆ ಅಷ್ಟೇ. ಕೈರಂಪಾಣಿ ಅಂದ್ರೆ ಕೈಯಲ್ಲೇ ಹಿಡಿಯುವಂತ, ಸಮುದ್ರದ ಒಳಗೆ ಹೋಗುವಾಗಿಲ್ಲ. ಇಲ್ಲ ಇಲ್ಲ ಒಳಗೆ ಹೋಗುದಿಲ್ಲ, ಇಲ್ಲೇ ಬರಿಯಲ್ಲಿ ಬಂದು ಕಡಲ ತಡಿಯಲ್ಲಿ ಪದ್ಧತಿ. ಹೌದು. ಹಿಂದೆ ಯಾವ್ದಿತ್ತು ಅಂತ ಹೇಳಿದ್ರಲ್ಲ? ರಂಪಣಿ ಇತ್ತು. ಇದಕ್ಕಿಂತ ದೊಡ್ಡವರು, ಹಳೆಯವರು ಮುಂಚೆ ಎಲ್ಲ ದೊಡ್ಡ ದೊಡ್ಡ ದೋಣಿಯಲ್ಲಿ ಕೈಯಲ್ಲಿ ಮಾಡ್ಕೊಂಡು ಹೋಗ್ತಿದ್ರು. ಈಗ ದಂಡದ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಇಂಜಿನ್ ಎಲ್ಲ ಹಾಕಿದ್ದಾರೆ. ವಿಶೇಷ ಆಯ್ತ್ರಿ.
ಎಲ್ಲ ಕಡೆ ಬೀಚ್ ಬದಿಯಲ್ಲೇನೆ ಬಂಗಡೆ ಭೂತ ಎಲ್ಲ ಬಂದಿತ್ತಲ್ಲ ಯಾವ ಅದೇ ಲಕ್ಕ ಮೇಲೆ ಬಂದ್ರೆ ಬರ್ತದೆ ಇಲ್ಲದ್ರೆ ಇಲ್ಲ ನಮ್ಗೆ. ಅದು ಮೊನ್ನೆ ಭೂತ, ಯಾಕಂದ್ರೆ ಈಗ ಕ್ಲೈಮೇಟ್ಗೆ ಅನುಗುಣವಾಗಿ ಬರ್ತದೆ. ಜಾಸ್ತಿ ಚಳಿ ಈಗ ಸೈಕ್ಲೋನ್ ಇಂದ ಏನಾದ್ರೂ ನೀರಿನ ರೂಪುವೇಶ ಚೇಂಜ್ ಆದ್ರೆ ಆ ಮೀನುಗಳು ಕಡಲ್ನ ತಡಿಗೆ ಬಂದ್ಬಿಡ್ತದೆ. ಅದರಲ್ಲಿ ಬರೋದು ನಮ್ಗೆ ನಂಬ್ಕೊಂಡಿರುವ ಭೂತಾಯಿ ಅಂದ್ರೆ ಭೂತಾಯಿ ಮೀನು. ಅದೇನು ಗೊತ್ತಾ, ಅಲೆಗಳ ಹತ್ರ ಬಂದಮೇಲೆ ಅಲೆಗಳ ಶಬ್ದಕ್ಕೆ ಹೊಡೆದು ಕರೆಗೆ ಬಂದು ಕರೆ ಸಮುದ್ರ ಮೇಲೆ ಬೀಳ್ತದೆ. ಆವಾಗ ಅದೊಂದು ಕೆಲವರಿಗೆ ಉಚಿತವಾಗಿ ಒಂದು ಪದಾರ್ಥನ ಸಿಗ್ತದೆ, ನಮಗೆ ಉಚಿತವಾಗಿ ಅಂತ ಮೀನು ಬಂದರೆ ನಮಗೆ ಸಹ ಒಳ್ಳೆಯದು. ಯಾಕೆಂದರೆ ಅದಕ್ಕೆ ತಿಂಗಳಲ್ಲಿ ಅತಿ ಹೆಚ್ಚು ಮೀನು ಬರುತ್ತೆ. ಇದೇ ಜನವರಿ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮೀನು ಬರ್ತದೆ. ಮತ್ತೆ ಇನ್ನು ಏಪ್ರಿಲ್ ಮೇಲೆ ಅಂತ ಬರೋದಿಲ್ಲ. ಸೆಕೆ ಎಲ್ಲ ಜಾಸ್ತಿ ಆದ್ಮೇಲೆ ಮೀನು ಕಡಿಮೆ. ಕಪ್ಪೆ ಚಿಪ್ಪು ಈಗ ಬರಮಲ್ಲಿ ಎಲ್ಲ ತೆಗಿತಾರೆ, ಆಗ ಅಲ್ಲಿ ಮೀನು ನಿಲ್ಲುವುದಿಲ್ಲ. ಅದು ಫುಡ್ ಅದಕ್ಕೆ. ಅದನ್ನೆಲ್ಲ ತೆಗಿತಿದ್ದಾರೆ. ಅದು ಬಂದ್ ಮಾಡ್ತಾರೆ ಹೇಳ್ತಾರೆ, ಬಂದ್ ಮಾಡುದಿಲ್ಲ. ಆಗ ಅಲ್ಲಿ ಮೀನು ನಿಲ್ಲುವ ಕಲ್ಲಲ್ಲಿ ಮೀನು ನಿಲ್ಲುವುದಿಲ್ಲ. ಹಾಗಾಗಿ ನಮ್ಗೆ ಮೀನು ಬರುದಿಲ್ಲ. ಅಲ್ಲಿ ಮೀನು ನಿಂತ್ರೆ ಗಾಳಿ ಹೊತ್ತಿಗೆ ಮೀನು ಕರೆ ಬರ್ತದೆ. ಆಗ ನಂಗೆ ಸ್ವಲ್ಪ ಮೀನು ಸಿಗ್ತದೆ ನಮ್ಗೆ, ಇಲ್ಲದ್ರೆ ಎಂತ ಬರ್ತದೆ. ಮಲ್ಪೇಜಿ ಕೈರಂಪಾಣಿ ಅಂದ್ರೆ ಕೈಯಲ್ಲಿ ಮೀನು ಹಿಡಿಯೋದು. ನೋಡಿ, ಕೈರಂಪೊಡಿ ಅಂದರೆ ನಮ್ಮ ಜೀವನದಲ್ಲಿ ಕಸಬು. ಕೈಯಲ್ಲಿ ಎಳಿತೇವಲ್ಲ, ಅದು ಕೈರಂಪೊಡಿ. ಮಿಷನಲ್ಲಿ ಹೋಗೋದು ಅದು ಬೋಟ್ ಬೇರೆ, ಬೋಟ್ ಅಂತಾರೆ ಬೋಟಿಗೆ. ಇದಕ್ಕೆ ಕೈರಂಪೊಡಿ ಅಂತಾರೆ. ಜೀವನದಲ್ಲಿ ಮೀನು ಹಿಡಿಯೋ ಪದ್ಧತಿ ಮುಂಚಿಂದ ಅನಾದಿ ಕಾಲದಿಂದ ಬಂದದ್ದು ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.